ಬಂಧಿಸಿ ಜಿಂದಾಬಾದ್ 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 ಬೇಕೇ ಬೇಕು ಬೇಕೇ ಬೇಕು. ಇಡೀ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ದಲಿತ ಬಂಧುಗಳು ಸೇರಿ ಅದನ್ನು ಖಂಡಿಸಿದ್ವಿ. ಅಲ್ಲಿಗೂ ಕೂಡ ನನ್ನ ಜವಾಬ್ದಾರಿ ಇದೆ. ದಲಿತರು ಕೂಡ ನನಗೆ ಓಟ್ ಹಾಕಿದರೆ ಅವ್ರನ್ನ ನೋಡ್ಕೋಬೇಕಾದಂಥ ನನ್ನ ಕರ್ತವ್ಯ ಅಂತ ಹೇಳಿ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ನಮ್ಮಿಂದ ಗೆದ್ದೋಗಿರ್ತಕ್ಕಂಥ ಶಾಸಕರು ಬಂದು ಮಾತಾಡಿಸ್ತಿಲ್ಲ, ಪೊಲೀಸ್ ಇಲಾಖೆಗೆ ಹೇಳಲಿಲ್ಲ. ಅದೇ ಥರ ಗಂಗನಾಳು ಗ್ರಾಮದಲ್ಲಿ ನಡೀತು. ಫ್ಲೆಕ್ಸ್ಗೆ ಬಿಚ್ಚು ಅಂಬೇಡ್ಕರ್ ಫ್ಲೆಕ್ಸ್ಗೆ ಅದ್ರ ಮೇಲೆ ಮೂತ್ರ ಮಾಡಿ ಬೆಂಕಿ ಹಾಕಿ ಹೋಗಿದ್ರು. ಏನ್ರಿ ಇದು, ನನ್ನ ಮೂಗಿನ ಕೆಳಗಡೆ ಇಷ್ಟು ದೊಡ್ಡ ಮಟ್ಟದ ಅವಮಾನ ನಡೆದಿದೆ. ಮಾತೆತ್ತಿದ್ರೆ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀನಿ. ನನ್ನ ಮೂಗಿನ ಕೆಳಗಡೆ ನಡೆದಿದೆ, ಇದು ನನಗೆ ಅವಮಾನ ಅಂತ ಭಾವಿಸಿ ಶಾಸಕರು ಮತ್ತು ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಕ್ಕಂಥವ್ರು ಬರಲಿಲ್ಲ. ಸೊ ಇವತ್ತು ಮುದುಗನೂರು ಗ್ರಾಮದಲ್ಲಾಗಿದೆ. ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಕ್ಕಂಥದ್ದು, ಪೊಲೀಸ್ ಇಲಾಖೆ ನಮಗಿಂತಲೂ ಹೆಚ್ಚಾಗಿ ನಿಮ್ಮ ಮಾತನ್ನು ಕೇಳುತ್ತೆ. ಇವತ್ತು ನೀವು ತಾಲೂಕಿನ ಆಡಳಿತ ಮಾಡ್ತಾ ಇರ್ತಕ್ಕಂಥವ್ರು, ನೀವಿವತ್ತು ಒಂದು ಕಡೆ ಘಟನೆ ಆದಾಗ ಆ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಜನಗಳಿಗೆ ಸಾಂತ್ವನ ಹೇಳಿ ಪೊಲೀಸ್ ಇಲಾಖೆಗೆ ಸೀರಿಯಸ್ ಆಗಿ ಆರೋಪಿಗಳೆಲ್ಲರನ್ನೂ ಬಂಧಿಸಿ ಎಡಮುರ ಕಟ್ಟಿ ಅವರಿಗೆ ಜೈಲಿಗೆ ಹಾಕಿ ಅವರಿಗೆ ಶಿಕ್ಷೆ ಕೊಡಿ ಅಂತ ನೀವು ಹೇಳಿದಿದ್ರೆ ಇವತ್ತು ಆರೋಪಿಗಳಿಗೆ ಭಯನೂ ಇರ್ತಿತ್ತು ಮತ್ತು ಆರೋಪಿಗಳಿಗೆ ಇಲ್ಲಿ ಬಂದು ಸಗಣಿನೂ ಹೊಡಿತಾ ಇರಲಿಲ್ಲ. ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ, ನಮಗೆ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿನ ಬಳಸಿ ಆರೋಪಿಗಳನ್ನ ಹಿಡಿಲೇಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಆದರೆ ನಮ್ಮಿಂದ ಗೆದ್ದು ಹೋಗಿರ್ತಕ್ಕಂಥವ್ರು ಚುನಾವಣೆಯಲ್ಲಿ ಸುಳ್ಳು ಆಶ್ವಾಸನೆ ಕೊಟ್ಟು ಈ ನಮ್ಮ ಜನಗಳಿಗೆ ಎಂಡ ಬಾಡಲನ್ನು ಕೊಟ್ಟು ನಿಮ್ಮ ಪರ ಕೆಲಸ ಮಾಡ್ತೀವಂತ ಹೇಳಿ ಓಟ್ ಹಾಕ್ಸಂಗೆ ಗೆದ್ದು ಹೋಗಿದ್ದೀರಲ್ಲ, ನಿಮ್ಮದು ಪಾತ್ರ ಏನು? ನೀವು ಕೂಡ ಪರೋಕ್ಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ನೀವಿಷ್ಟು ಎಲ್ಲ ಕಡೆನೂ ದೊಡ್ಡ ಮಟ್ಟದ ಅಂಬೇಡ್ಕರ್ ಪ್ರತಿಮೆಗೆ ಮತ್ತು ಅವರ ನಾಮಫಲಕಕ್ಕೆ ಅವಮಾನಿಸ್ತಾ ಇದ್ರೂ ಕೂಡ ನೀವು ಬಂದು ನೋಡಿಲ್ಲ. ನೀವು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತಂದಿಲ್ಲ, ಸ್ಥಳ ಪರಿಶೀಲನೆ ಮಾಡಿಲ್ಲ ಅಂದರೆ ನೀವು ಕೂಡ ಆರೋಪಿಗಳ ಜೊತೆ ಶಾಮೀಲಾಗಿದ್ದೀರಿ ಅಂತ ನನ್ನ ಜನಗಳು ಆರೋಪ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ನಿಮಗೆ ಮನವಿ ಮಾಡ್ತಾ ಇದ್ದೀನಿ, ಪೊಲೀಸರಿಗೆ ಆಲ್ರೆಡಿ ನಾನು ಫೋನ್ ಮಾಡೋದಕ್ಕೆ ಅವರಿಗೆ ಗಮನಕ್ಕೆ ಬಂದ ತಕ್ಷಣ ಬಂದಿದ್ದಾರೆ ಸ್ಥಳಕ್ಕೆ. ನೋಡೋಣ ಅವ್ರು ಏನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕೇಳ್ತೀವಿ. ಆದರೆ